For business and personal promotions, please contact 9686376663. ಕೃಷ್ಣ ವಂಶಿ ಸೀರಿಯಲ್ ಮೂಲಕ ಮನೆ ಮಾತಾಗಿರುವಂತಹ ರಾಕ್ ಸ್ಟಾರ್ ರೋಹನ್ ನಮ್ಮ ಜೊತೆಗಿದ್ದಾರೆ. ಇವತ್ತು ರಾಕ್ ಮಾಡ್ತಾರೆ ನಮ್ಮ ಪ್ರೋಗ್ರಾಮಲ್ಲಿ. ಆಲ್ರೆಡಿ ಸೆಟ್ಟಲ್ಲಿ ರಾಕ್ ಮಾಡ್ತಾ ಇದ್ದಾರೆ. ಡೈಲಾಗ್ ಹೇಳಿದ್ದು ಫುಲ್ ಮಿಂಚ್ತಾ ಇದ್ದೀರಲ್ರಿ ರೋಹನ್ ಅವರೇ. ಧನ್ಯವಾದಗಳು. ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಮ್ಮ ಫೋನೇ ಇತ್ತಲ್ಲಪ್ಪ, ಅವರು ಫುಲ್ ಬಿಸಿ ಸ್ಟಾರ್. ಹೌದು, ಅದಕ್ಕೆ ಫೋನ್ ಮಾಡೋಕ್ಕಾಗಿಲ್ಲ. ಇವತ್ತು ಸರಿಯಾಗಿ ಲಾಕ್ ಮಾಡ್ಕೊಂಡಿದ್ದಾರೆ. ನಾ ಸರಿಯಾಗಿ ಲಾಕ್ ಮಾಡಿದೀನಿ. ಅವ್ರು ಅನ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಮೀಡಿಯಾದವ್ರು ಹೆಂಗೆ ಎಲ್ಲಿ ಯಾವಾಗ ಲಾಕ್ ಮಾಡ್ತಾರೆ ಅಂತ. ಅದಕ್ಕೆ ನನಗೆ ಭಯ, ಇಂಟರ್ವ್ಯೂ ಎಲ್ಲ ಕೊಡೋದು ಸ್ವಲ್ಪ. ಪಾಪ ಅವರೆಲ್ಲೂ ಇಂಟರ್ವ್ಯೂ ಕೊಟ್ಟಿಲ್ಲ ಅನ್ಸುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ತುಂಬಾ ಕ್ಲೋಸ್ ಇರೋರ ಹತ್ರ ಮಾತ್ರ ಇಂಟರ್ವ್ಯೂ ಕೊಟ್ಟಿರೋದು. ತುಂಬಾ ಲಾಕ್ ಮಾಡ್ತಾರೆ ಎಲ್ಲ ಕಡೆ. ಎಲ್ಲಾದ್ರೂ ಒಂದ್ ಕಡೆ ನನ್ನ ತಗ್ಲಾಕ್ತಾರೆ ಅಂತ ಭಯ ನನಗೆ. ತಗ್ಲಾಕಲ್ಲ ರೋಹನ್, ನಿಮ್ಮಂತ ಒಳ್ಳೆ ಹುಡುಗನ್ನ ಯಾಕೆ ತಗ್ಲಾಕಣ ಹೇಳಿ ಅಲ್ವಾ? ಪಾಪ ಎಷ್ಟು ಅಮಾಯಕ ತರ ಕಾಣಿಸ್ಕೊಂಡಿದ್ದೀರಾ. ಕಾಣಿಸ್ಕೊಂತೀರಲ್ಲ ಅಮಾಯಕನೇ ನಾನು. ಆ ಇದ್ರಲ್ಲಿ ಪಾಪ ಏನೋ ಅವ್ರಿಗೆ ಲವ್ ಫೀಲಿಂಗ್ಸ್ ಗೊತ್ತಿಲ್ಲ, ಏನಿಲ್ಲ. ಫುಲ್ ಒಂಥರ ಪೆದ್ದ ಮುದ್ದು ಹುಡುಗನ್ ತರ ಕಾಣಿಸ್ಕೊಂಡಿದ್ದೀರಿ ಕೃಷ್ಣ ವಂಶಿ ಸೀರಿಯಲ್ ಅಲ್ಲಿ. ಹೇಳಿ ನಿಮ್ ಪಾತ್ರ ನಿಮ್ಗೆ ಎಷ್ಟು ಸೂಟ್ ಆಗಿದೆ, ಎಷ್ಟು ಆಪ್ಟ್ ಅದು ನಿಮಗೆ? ನನ್ನ ಪಾತ್ರ ಅಂದ್ರೆ ನಿಜ ಜೀವನದಲ್ಲಿ ಹಂಗಿಲ್ಲ ಆಕ್ಚುಲಿ. ಅಷ್ಟೊಂದು ಇನ್ನೋಸೆಂಟ್ ಅಲ್ಲ ನಾನು. ನಾವು ಲಾಗ್ಸ್ ಎಲ್ಲ ನೋಡ್ತೀವ್ರಿ, ಹುಡುಗಿ ಜೊತೆ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಬಂದ್ರು ಟಾಪಿಕ್ ಇದೇ ಭಯ ನನ್ಗೆ. ಇದೇ ಭಯ ನನ್ಗೆ ಆಕ್ಚುಲಿ. ನನ್ನ ರಿಯಲ್ ಲೈಫ್ ಅಲ್ಲಿ ಹಂಗಿಲ್ಲ. ನನ್ನ ಸೀರಿಯಲ್ ವಿಷಯಕ್ಕೆ ಬಂದ್ರೆ ಅಂದ್ರೆ ಸಿಕ್ಕಾಬಟ್ಟೆ ತಲೆಯಾಟೆ ಅಂತಾನೆ ಹೇಳ್ಬೋದು ನೀವು. ನನ್ನ ವ್ಲಾಗ್ಸು ಮತ್ತೆ ನಮ್ದು ಇನ್ನೊಂದು ತರಲೆ ಪೇಜ್ ಇದೆ, ಅದನ್ನ ನೋಡಿದ್ರೆ ಗೊತ್ತಾಗತ್ತೆ. ಬಟ್ ಇದು ಸೆಟ್ ಆಗಲ್ಲ ಅಂದ್ರೂ ನಾವು ಸೆಟ್ ಮಾಡ್ಕೊಬೇಕಾಗತ್ತೆ. ಅದೇ ಒಬ್ಬ ಆ್ಯಕ್ಟರ್ಗೆ ಇರಬೇಕಾಗಿರೋ ಕ್ವಾಲಿಟಿ. ನಾನು ಇದಕ್ಕೆ ತುಂಬ ಸೆಟ್ ಆಗಿದ್ದೀನಿ ಅಂತ ನನಗೆ ಅನ್ಸುತ್ತೆ ಕೆಲವೊಂದ್ಸತಿ ನೋಡಿದಾಗ. ನನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೇಕಾದ್ರೆ ನಾನೇನ ಇದು, ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನ, ಯಾರಿಗೂ ಇಷ್ಟು ಇನ್ನೋಸೆಂಟ್ ಆಗಿದ್ದಾನೆ ಅಂತ ಅಷ್ಟು ನಾನು ಕನೆಕ್ಟ್ ಆಗ್ಬಿಟ್ಟಿದ್ದೀನಿ. ಒಂದೊಂದ್ಸತಿ ಅಂದರೆ ಈ ತಾಯಿ ಟವಲ್ ಎಲ್ಲ ಇರುತ್ತಲ್ವಾ, ಈ ಟವಲ್ ನಾನು ಒಂದೊಂದ್ಸತಿ ಇಲ್ಲ ಅಂದ್ರೆ ಎಲ್ಲೂ ಟವಲ್ ಎಲ್ಲೂ ನಾರ್ಮಲ್ ಹಂಗೆ ಅನ್ಸ್ಬಿಡುತ್ತೆ. ಅಷ್ಟೊಂದು ಕನೆಕ್ಟ್ ಆಗಿದ್ದೀರಾ. ಹೌದು, ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಹಂಗೆ ನನ್ಗೆ ಇಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಮತ್ತೆ ನಮ್ಮ ಸೆಟ್ ಹುಡುಗರು ಆಗಿರ್ಬೋದು. ಎಲ್ಲರ ಜೊತೆ ನಾನು ತುಂಬಾ ಚೆನ್ನಾಗಿರ್ತೀನಿ. ಎಲ್ಲರ ಜೊತೆ ಫಸ್ಟ್ ಆಫ್ ಆಲ್ ನನ್ನ ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಸೀನಿಯರ್ ಆರ್ಟಿಸ್ಟ್ಗಳು, ಪ್ರತಿಯೊಬ್ರು ನನ್ನ ಪ್ರತಿಯೊಂದು ಮಿಸ್ಟೇಕ್ಸ್ನು ಹೇಳ್ಕೊಡ್ತಾರೆ, ಬೈದ್ ಹೇಳ್ಕೊಡ್ತಾರೆ. ನನಗೆ ತುಂಬಾ ಖುಷಿ ಆಗುತ್ತೆ ಅವಾಗ. ಅಂದ್ರೆ ಒಬ್ರು ಪ್ರೀತಿಯಿಂದ ಹೇಳ್ಕೊಟ್ರೆ ನನಗೆ ಅರ್ಥನೇ ಆಗಲ್ಲ, ಬೈದ್ಬಿಟ್ಟು ಹೇಳ್ಕೊಟ್ರೇನೆ ಅರ್ಥ ಆಗೋದು. ಹೆಸರು ಹೇಳಲ್ಲ ನಾನು, ಯಾರ್ಯಾರು ಹೇಳ್ಕೊಡ್ತಾರೆ ಅಂತ. ಒಬ್ರು ಹೆಸರು ಹೇಳಿದ್ರೆ ಒಬ್ರಿಗೆ ಬೇಜಾರು. ಅವ್ರಿಗೆ ಗೊತ್ತು, ಯಾರ್ಯಾರು ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತು. ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ದಯವಿಟ್ಟು ನೋಡ್ತಾ ಇಲ್ಲ ಅಂದ್ರೆ ಹೋಗಿ ನೋಡಿ, ನೋಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತೀನಿ ನಾನು. ಬೇಜಾರು ಮಾಡ್ಕೋತಾರೆ. ಓಕೆ, ಹೆಂಗೆ ಸೆಲೆಕ್ಟ್ ಆಗಿದ್ದು ರೋಹನ್? ರೀಲ್ಸ್ ಮಾಡ್ತಾ ಇದ್ರಿ, ಅದರಿಂದ ನೀವು ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತೀರಾ ಹೆಂಗೆ ಅಂತ? ತುಂಬಾ ಜನ ಅನ್ಕೊಂಡಿದ್ದಾರೆ. ಹೌದು, ರೀಲ್ಸ್ ಮಾಡ್ಬಿಟ್ರೆ ಸೀರಿಯಲ್ ಆಪರ್ಚುನಿಟಿ ಸಿಕ್ಬಿಡುತ್ತೆ, ಮೂವಿ ಆಪರ್ಚುನಿಟಿ. ಸುಳ್ಳದು ಅಲ್ವಾ? ಇವಾಗ ರೀಲ್ಸ್ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಅವ್ರು ಹಣ ವೇಸ್ಟ್ ಮಾಡಿ, ಟ್ಯಾಲೆಂಟ್ ಇಲ್ಲ ಅಂದ್ರೂ ಏನಕ್ಕೆ ಆಪರ್ಚುನಿಟಿ ಕೊಡ್ತಾರೆ? ಯಾರಾದ್ರೂ ಒಬ್ರು ಸುಮ್ಮನೆ ಪ್ರೊಡ್ಯೂಸರ್ ದುಡ್ಡು ವೇಸ್ಟ್ ಮಾಡ್ಕೊಳ್ಳಲ್ಲ ಅಲ್ವಾ? ಒಬ್ರು ಟ್ಯಾಲೆಂಟ್ ಇದ್ರೇನೆ ಏನೋ ಆಪರ್ಚುನಿಟಿ ಸಿಗೋದು. ನಾನು ಸಿಕ್ಕಾಬಟ್ಟೆ ಆಡಿಷನ್ಸ್ ಕೊಟ್ಟೆ. ಇದೊಂದು ಪರ್ಟಿಕ್ಯುಲರ್ ಸೀರಿಯಲ್ ನಾನು ತುಂಬಾ ಆಡಿಷನ್ಸ್ ಕೊಟ್ಟಿದ್ದೀನಿ ಮುಂಚೆ. ಏನಿಲ್ಲ ಅಂದ್ರೂ 25-30 ಆಡಿಷನ್ಸ್ ನಾನು ಬೇರೆ ಸೀರಿಯಲ್ಗಳು ಕೊಟ್ಟಿದ್ದೀನಿ ಒಂದು 3 years ಇಂದ. ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ. ಅಂದ್ರೆ ನನಗೆ ಆ ಕ್ಯಾರೆಕ್ಟ್ರು ಸೆಟ್ ಆಗಿಲ್ವೇನೋ, ಇಲ್ಲಿ ಬರ್ದಿತ್ತೇನೋ. ನಾನು ಈ ಸೀರಿಯಲ್ಗೆ ಒಂದು 10 to 20 times ಬಂದಿದ್ದೀನಿ ಆಡಿಷನ್ಸ್ಗೆ. ಅಂದ್ರೆ ಲುಕ್ ಟೆಸ್ಟು ಅದಕ್ಕೆ, ಮತ್ತೆ ನಮಗೆ ಹೀರೋಯಿನ್ನ ಮ್ಯಾಚ್ ಮಾಡೋಕ್ಕಾಗಲಿ. ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡೋರು. ಬೇರೆ ಆಡಿಷನ್ಸ್ಗೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಒಂದ್ಸತಿ ಮಾಡಿಸ್ಬಿಟ್ಟು ಹೇಳ್ತೀನಿ ಅಂತ ಕಳಿಸ್ಕೊಡೋರು. ಬಟ್ ಇಲ್ಲ, ಹಂಗೆ ಮಾಡಿಲ್ಲ. ಡೈರೆಕ್ಟ್ ಏನ್ ಮಾಡೋರು ಅಂದ್ರೆ, ನಾನು ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಆಡಿಷನಲ್ಲಿ ಮಿಸ್ಟೇಕ್ ಮಾಡಿದ್ರು ಹೇಳ್ಕೊಡೋರು. ಹಂಗಲ್ಲ, ಹಿಂಗ್ ಮಾಡ್ಬೇಕು, ಇದ್ ಮರ್ತಿದ್ಯಾ, ಇದನ್ನ ಮಾಡಿ, ಇನ್ನೊಂದ್ಸತಿ ಮಾಡು. ಅದು ತುಂಬಾ ನನ್ಗೆ ಸರಿ, ಈ ತರ ಮಾಡಿದ್ರೆ ನಾನು ಯಾವಾಗ್ಲೂ ಸೆಲೆಕ್ಟ್ ಆಗ್ಬಿಡ್ತಾ ಇದ್ದೆ ಅಂತ ಅನ್ಸಾಯ್ತು. ತುಂಬಾ ಆಡಿಷನ್ಸ್ ಕೊಟ್ಟೆ ಸೆಲೆಕ್ಟ್ ಆಗಿರೋದು. ಯಾವ್ದೋ ಇನ್ಫ್ಲೂಯೆನ್ಸ್ ಇಲ್ಲ, ಏನೂ ಇಲ್ಲ. ನಮ್ಗೆ ಯಾವ್ದೋ ಬ್ಯಾಕ್ ಗ್ರೌಂಡ್ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲ, ನನ್ಗೆ ಯಾರು ಪರಿಚಯನೂ ಇಲ್ಲ. ನಾನು ಕಷ್ಟಪಟ್ಬಿಟ್ಟು ಆಡಿಷನ್ ಕೊಟ್ಬಿಟ್ಟೆ ಸೆಲೆಕ್ಟ್ ಆಗಿರೋದು. ಅದೇ ನಮ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಸೆಲೆಕ್ಟ್ ಮಾಡಿರೋದಕ್ಕೆ ನಮ್ಮ ಉದಯ ಚಾನಲ್ಗಾಗಿರ್ಬೋದು, ನಮ್ಮ ಡೈರೆಕ್ಷನ್ ಟೀಮು, ಮತ್ತೆ ನಮ್ಮ ಪ್ರೊಡಕ್ಷನ್, ಇವರಿಗೆಲ್ಲ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಬಟ್ ನಮಗೇನ್ ಅನ್ಸ್ತು ಗೊತ್ತಾ, ಮುದ್ದು ಸೊಸೆ ಪ್ರತಿಮಾ ಅವ್ರು ಇದಾರಲ್ಲ, ಅವ್ರು ಹೆಂಗಿದ್ರು ಸೀರಿಯಲ್ ಅಲ್ಲಿ ಇದಾರೆ. ಅವ್ರು ಏನಾದ್ರು ನಿಮ್ಮನ್ನ ರೆಫರ್ ಮಾಡಿ ನಿಮ್ಮನ್ನ ಪುಷ್ ಮಾಡಿದ್ರೇನೋ ಸೀರಿಯಲ್ಗೆ? ಯಾಕಂದ್ರೆ ಅವ್ರು ಆಲ್ರೆಡಿ ನಿಮ್ಗಿಂತ ಮುಂಚೆ ಎಂಟ್ರಿ ಕೊಟ್ಬಿಟ್ಟಿದ್ರು. ಎಲ್ಲರೂ ಹಂಗೆ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ ರೋಹನ್ ಅವರೇ. ಅಲ್ಲ, ಅವ್ರ ಹತ್ರ ಇಂಟರ್ವ್ಯೂ ತಗೋಬೇಕಾದ್ರೆ ನನ್ನ ಬಗ್ಗೆ ಕೇಳೋದು ಅಲ್ಲ. ಪ್ರತಿಮಾ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಯು ಅಲ್ಲ, ಸೊ ಹಂಗಾಗಿ ನಾವು ಕೇಳ್ತಾ ಇದೀವಿ ಅಷ್ಟೇ. ಇನ್ನೇನಿಲ್ಲಪ್ಪ, ನೀವ್ ಯಾಕೆ ಇಲ್ಲ, ನೀವ್ ಹೇಳಿ. ನಿಮಗ್ ಗೊತ್ತಿರೋ ಪ್ರಕಾರ ಇವಾಗ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ, ನೀವು ನನ್ನ ಫ್ರೆಂಡ್. ಹೌದು, ನಾನು ನಿಮ್ಮನ್ನ ರೆಫರ್ ಮಾಡಿದ್ರೆ ಸೀರಿಯಲ್ ತಗೊಂತಾರ? ಅಲ್ಲ, ರೆಫರ್ ಮಾಡಿದ್ರೆ ಸೀರಿಯಲ್ ತಗೊಳ್ಳಲ್ಲ. ಅಂದ್ರೆ ಮೇ ಬಿ ಪ್ರತಿಮಾ ಅವ್ರು ಏನಾದ್ರು ರೆಫರ್ ಮಾಡಿರ್ಬೋದೇನೋ, ಸೆಲೆಕ್ಟ್ ಆಗಿ. ಉದಯಾಗೂ ನೀವು ಹೆಂಗ್ ಕನೆಕ್ಷನ್ ಮಾಡ್ತಾ ಇದ್ದೀರಾ?
ನಮಗ್ ಗೊತ್ತಿಲ್ವೇನ್ರಿ ಹೆಂಗ್ ಎಷ್ಟು connection ಅಲ್ಲ ಈಗ ಮಾಡ್ತಾ ನಾವು ಇಲ್ಲಿಗೂ ಬರ್ತೀವಿ ಸೀರಿಯಲ್ ವಿಸಿಟ್ಗೆ ಕಲರ್ಸ್ಗೂ ಹೋಗ್ತೀವಿ ಹಂಗೆ ಹೌದು. ಕನೆಕ್ಷನ್ಸ್ ಇರುತ್ತೆ ಎಲ್ಲ. ಹಂಗೆಲ್ಲ ಈಗ ಅಕ್ಷಯ್ ಆಗಲ್ಲ. ಅವ್ರ ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹಂಗೆ ನಮಗ್ ಗೊತ್ತಲ್ವಾ ಎಲ್ಲ ಹೆಂಗ್ ಕನೆಕ್ಷನ್ ಇರುತ್ತೆ. ಹಂಗೊಬ್ರು ಸುಮ್ನೆ ಯಾರು ರೆಫರ್ ಮಾಡಲ್ಲ ಅಲ್ವಾ, ರೆಫರ್ ಮಾಡಿದ್ರೆ ತಗೊಳ್ಳೋದು ಇಲ್ಲ. ಚಾನಲ್ ಅವರು ನಾವು ಅಂದ್ರೆ ಏನಂತಾರೆ ಅಲ್ಟಿಮೇಟ್ಲಿ ಅಂದ್ರೆ ನಾನ್ ಏನ್ ಕೇಳ್ತಿದೀನಿ ಅಂದ್ರೆ ಆಸ್ ಅ ಫ್ರೆಂಡ್ ಆಗಿ ಅವ್ರು ನಿಮಗೆ ಸಪೋರ್ಟಿವ್ ಆಗಿದ್ರ 100% ಅಂದ್ರೆ ಆಡಿಷನ್ supportive ವಿಚಾರದಲ್ಲಿ ಆಗಿರ್ಬೋದು, ಅವರು ಒಂದು ಅಂದ್ರೆ ವಾವ್ ನನ್ನ ಫ್ರೆಂಡ್ ಬೆಳಿಬೇಕು, ನನ್ನ ಫ್ರೆಂಡ್ಗೂ ಒಂದು ಕ್ಯಾರೆಕ್ಟರ್ಸ್ ಹೌದು, ಅವ್ರು ಅವಾಗಿಂದನೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. Exactly. ನನ್ನ ಫ್ರೆಂಡ್ ಎಲ್ಲಾ ಫ್ರೆಂಡ್ಸು ಸಪೋರ್ಟಿವ್ ಆಗಿದ್ದಾರೆ, ನಾನು ತುಂಬಾ ಸಪೋರ್ಟಿವ್ ಆಗಿರ್ತೀನಿ ಎಲ್ಲರಿಗೂ. ಇವಾಗ ನಾನು ಒಂದು ಆಡಿಷನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ತುಂಬಾ ಆಡಿಷನ್ಸ್ ಅಟೆಂಡ್ ಮಾಡಿರೋದ್ರಿಂದ ಹಿಂಗ್ ಮಾಡ್ಬೇಕು, ಹಿಂಗಿರ್ಬೇಕು, ಹಿಂಗ್ ಮಾತಾಡ್ಬೇಕು, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ ಅಂತ ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ಕೊಡ್ತಾರೆ. ನಾನು ಇವಾಗ ಹೋಗ್ಬಿಟ್ಟು ಒಂದ್ ಕಡೆ ಆಂಕರಿಂಗ್ ಮಾಡ್ತೀನಿ ಅಂದ್ರೆ ನಾನು ನಿಮಗೆ ಫೋನ್ ಮಾಡಿ ಕೇಳಿದ್ರೆ ನೀವು ಹೇಳಲ್ವಾ ಈ ತರ ಪ್ಲಸ್ ಆಗುತ್ತೆ, ಈ ತರ ಮೈನಸ್ ಆಗುತ್ತೆ. ಸೇಮ್ ಓಕೆ, ಫುಲ್ ಸಜೆಷನ್ಸ್ ಕೊಟ್ಟಿದ್ದಾರೆ ಅವ್ರು ನಿಮಗೆ. ಈ ಸೀರಿಯಲ್ ಎಲ್ಲ ಅವ್ರು ನೋಡ್ತಾರಾ, ಪ್ರತಿಮಾ ಅವ್ರು ನೋಡ್ತಾರೆ ಎಲ್ಲರೂ. ನಾನು ಅವ್ರ ಸೀರಿಯಲ್ ನೋಡ್ತೀನಿ, ಅವರು ನನ್ನ ಸೀರಿಯಲ್ ನೋಡ್ತಾರೆ. ಓಕೆ. ಬಟ್ ಎಷ್ಟು ಏನ್ ಹೇಳ್ತಾರೆ, ಏನ್ ಫೀಡ್ಬ್ಯಾಕ್ ಕೊಡ್ತಾರೆ? ಪುಟ್ಟಿ ಅಪ್ಪಿ ಅಂತ ಏನೋ ಕರಿತೀರಾ ಅದನ್ನ ಬಿಟ್ಬಿಟ್ಟು ಬೇರೆ ಏನಾದ್ರು ಕೇಳಿ. ಅಲ್ಲ ಅಲ್ಲ ನಾವು ಏನೋ ಜನಗಳಿಗೆ ನಿಮಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ನಿಮ್ಮಿಬ್ರಿಗೂ ಫ್ಯಾನ್ಸ್ ಜಾಸ್ತಿ ಇದ್ದಾರೆ. ನನಗೆ ಅನ್ಸುತ್ತೆ ಇವ್ರು ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿದಾರಲ್ಲ, ಈ ಜೋಡಿ ಚೆನ್ನಾಗಿದೆ ಅಲ್ಲ ಅಂತ ಅಯ್ಯೋ ಅನ್ಸುತ್ತೆ. ಜೋಡಿ ಅಲ್ಲ ತುಂಬಾ ಜನಕ್ಕೆ ಅದೇ ಡೌಟ್ ಇದೆ. ನಾನು ತುಂಬಾ ಕ್ಲಾರಿಟಿನೂ ಕೊಟ್ಟಿದ್ದೀನಿ ಆಕ್ಚುಲಿ, ಅದಕ್ಕೆ ಇವಾಗ ವಿಡಿಯೋಸ್ ಮಾಡೋದು ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಅವ್ರ ಜೊತೆ ಈ ತರ ಬರ್ತಾ ಇದೆ, ನಾನು ಒಂದ್ ಸೀರಿಯಲ್ ಮಾಡ್ತಾ ಇದ್ದೀನಿ, ಅವರು ಒಂದ್ ಸೀರಿಯಲ್ ಮಾಡ್ತಾ ಇದಾರೆ, ಬೇಡ ಸುಮ್ನೆ ಏನಕ್ಕೆ ಜನಕ್ಕೆ ಕನ್ಫ್ಯೂಸ್ ಮಾಡೋದು ಅಂತ. ನಾವು ಕನ್ಫ್ಯೂಷನ್ ಅಲ್ಲೇ ಇದೀವ್ರಿ, ಅದಕ್ಕೆ ಕ್ಲಾರಿಟಿ ಕೇಳ್ತಾ ಇದೀವಿ ಡೈರೆಕ್ಟ್ ಇಲ್ಲ ಆಗಿ. ನನಗೆ ಏನಿಲ್ಲ, ನಾನು ತುಂಬಾ ಸೀರಿಯಲ್ ತುಂಬಾ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ, ಹಾಗೆ ತುಂಬಾ ವಿಡಿಯೋಸ್ಗಳಲ್ಲಿ ನಾನು ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಅದೆಲ್ಲ ಏನಿಲ್ಲ, ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್. ಜನಕ್ಕೆ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಮಾಡೋದು ಬೇಡ ಅಂತ ವಿಡಿಯೋಸ್ ಮಾಡೋದು ಕಮ್ಮಿ ಮಾಡಿದೀವಿ. ಕಮ್ಮಿ ಮಾಡೋದ್ರಲ್ಲಿ ಬಿಟ್ಟಿದೀವಿ ಇವಾಗ ಆಕ್ಚುಲಿ. ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಓಕೆ. ಪುಟ್ಟಿ ಅಪ್ಪಿ ಅಂತ ಎಷ್ಟು ಚಂದ ಪ್ರೀತಿಯಿಂದ ಕರೀತಾರೆ. ಹೌದು. ಸೊ ನೀವೊಂದು ಅಗ್ ಮಾಡಿರೋದೊಂದು ಫೋಟೋ ಹಾಕಿದಿರಲ್ಲ, ಅದು ತುಂಬಾ ಚೆನ್ನಾಗಿದೆ. ಫೋಟೋನ ವಿಡಿಯೋನ ಅಲ್ಲ ಸಾರಿ, ಫೋಟೋನ ಹಾಕಿದ್ದೀರಾ? Confuse ಆಗ್ಬಿಟ್ರಿ ನೀವು, confuse ಬರ್ಡೇ ಹಾಕಿದ್ದಾರೆ, ಅವರು ಬರ್ಡೇಗೆ ಹಾಕಿದ್ದಾರೆ. ಚೆನ್ನಾಗಿದೆ. ಸೊ ಕೆಲವರೆಲ್ಲ ರೀಸೆಂಟ್ ಆಗಿ ಬ್ರೇಕಪ್ ಆಯ್ತು, ಹಂಗಾಯ್ತು ಅಂತೆಲ್ಲ ನಾನು ಅಲ್ಲ ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇದ್ದೆ. ಯಾವ್ದು ನೋಡಿಲ್ಲ ನನಗೆ, ಪ್ರತಿಯೊಂದು ಬರುತ್ತೆ. ಯಾವ್ದು ನೋಡಿಲ್ಲ. ನಿಮ್ದು ಫ್ಯಾನ್ಸ್ ಪೇಜ್ ಗಳೇ ಇದೆ, ನೋಡಿದಿರಾ? ಹೌದು ನೋಡಿದೀನಿ. ಫ್ಯಾನ್ಸ್ ಪೇಜ್ ಗಳೇ ಇದೆ. ಇವಾಗ ನಾನು ಶ್ರದ್ಧಾ ಮಾಡ್ತಾ ಇರೋದಕ್ಕೆ ನಮ್ದು ಫ್ಯಾನ್ ಪೇಜ್ ಕ್ರಿಯೇಟ್ ನಿಮ್ದು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿದೆ. ನಾನು ಯಾವ್ದೇ ಒಂದು ಹುಡುಗಿ ಜೊತೆ ಇವಾಗ ನಾನು ನಿಮ್ ಜೊತೆ ರೀಲ್ಸ್ ಮಾಡಿದ್ರೆ ನಂದು ನಿಂದ ಹೆಸರಲ್ಲಿ ಆ ಫ್ಯಾನ್ ಬೇಸ್ ಸಪರೇಟ್ ಆಗಿದೆ ಬಿಡಿ. ಹೌದು, ಪ್ರತಿಮಾ ಅವ್ರದ್ದು ನಿಮ್ದು ಸಪರೇಟ್ ಫ್ಯಾನ್ ಬೇಸ್ ಇದೆ. ಕಮೆಂಟ್ಸ್ ಗಳೇ ನೋಡ್ತಿರ್ಬೋದು, ವಾವ್ ಬೆಸ್ಟ್ ಪೇರ್, ಬೆಸ್ಟ್ ಕಪಲ್ ಅಂತ ಎಲ್ಲ ಆಗ್ತಿರ್ತಾರೆ. ಸೊ ಅದಕ್ಕೆ ನೋಡಿ ಕೇಳಿದ್ದೆ. ಚೆನ್ನಾಗಿರ್ಬೋದು, ಅದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಚೆನ್ನಾಗಿರ್ಬೋದು ಅಲ್ಲ ರೀ, ಚೆನ್ನಾಗಿದೆ, ಚೆನ್ನಾಗಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೊ ಹಂಗಾಗಿ ಮುಂದೆ ಪ್ರೀತಿ ಆಗೋ ಚಾನ್ಸಸ್ ಏನಾದ್ರು ಇದೆ? ಏನೂ ಇಲ್ಲ, ಆ ಥರದ್ದೇನು ಇಲ್ಲ. ಚೆನ್ನಾಗಿತ್ತು. ನಾನು ಅನ್ಕೊಂಡೆ ಅಯ್ಯಪ್ಪ. ಬೊಗಸೆಲಿ ಅಂತ ಒಂದು ರೀಲ್ ಮಾಡಿದೀರಾ. ಆ ರೀಲ್ ಒಂದಲ್ಲ, ತುಂಬಾ ಮಾಡಿದೀನಿ. ತುಂಬಾ ಅದನ್ನೇ ಮಾಡಿದಿರಾ. ನನಗೆ ಅದು ಹೇಳ್ತಾ ಫೇವ್ರೆಟ್, ನನಗೆ ಎಸ್ಪೆಷಲಿ ಅದು ಫೇವ್ರೆಟ್. Thank you. ಬಟ್ ಚೆನ್ನಾಗಿದೆ ರೀ ಪೇರು. ಇವನ್ ನೀವು ಲವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ, ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರು ನಿಮ್ಮ ಬ್ಲಾಗ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೀನಿ, ನಿಮ್ಮ ಬ್ಲಾಗ್ಸ್ ಅಲ್ಲೆಲ್ಲ ಅವರು ಸೀರಿಯಲ್ ಮಾಡ್ತಾರೆ, ನೀವು ಸೀರಿಯಲ್ ಮಾಡ್ತೀರಾ. ಪ್ರಾಮಿಸ್ ಮಾಡಿದ್ರು ಸರಿಯಾಗಿ ತಗ್ಲಾಕ್ತಾರ ನನ್ನ. ಇದೆಲ್ಲ ಯಾವ್ದು ಇಲ್ಲ ಗೈಸ್, ಇವರು ಮೀಡಿಯಾದವ್ರು ಸರಿಯಾಗಿ ತಗ್ಲಾಕಕ್ಕೆ ಪ್ಲಾನ್ ಮಾಡ್ತಾರೆ ನನ್ನ. ಇದೆಲ್ಲ ಆಗ್ಬೇಕು, ನೀವು ಇದೆಲ್ಲ ಹಾಕ್ಬೇಕು. ನಾವು ತಗ್ಲಾಕ್ತಿಲ್ಲ ನಿಮಗೆ, ಅವರಿಗೆ ಜನಗಳಿಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ನಾನು ಒಂದು ಕನ್ಕ್ಲೂಷನ್ ಕೊಟ್ಟಿದ್ದೀನಿ, ಕ್ಲಾರಿಟಿ ಕೊಟ್ಟಿದ್ದೀನಿ, ಅದೆಲ್ಲ ಏನೂ ಇಲ್ಲ. ಮೀಡಿಯಾದವ್ರು ಮಾತು ನಂಬಿಡಿ ಗೈಸ್. ತುಂಬಾ ನನ್ನ ತಗ್ಲಾಕಕ್ಕೆ ಪ್ಲಾನ್ ಮಾಡ್ಕೊಂಡು ನಮ್ಮ ಸೀರಿಯಲ್ ಬಗ್ಗೆ ಒಂದು ಕ್ವಶನ್ ಆದ್ರೂ ಕೇಳಿದ್ರೆ ಅವರು ಸೀರಿಯಲ್ ಬಗ್ಗೆ ಪ್ರತಿಮಂತ ಕೇಳ್ತಾ ಇದಾರೆ. ಅದೆಲ್ಲ ಏನೂ ಇಲ್ಲ, ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ರೀಲ್ಸ್ ಮಾಡ್ತಾ ಇದ್ವಿ, ರೀಲ್ಸ್ ಮಾಡೋರೆಲ್ಲರೂ ಲವರ್ಸ್ ಆಗಲ್ಲ. ನಾನು ತುಂಬಾ ಜನ ಜೊತೆ ರೀಲ್ಸ್ ಮಾಡಿದೀನಿ ಕೂಡ, ನಾನು ಶ್ರದ್ಧಾ ಮಾಡಿದೀವಿ. ಹಾಗೆ ನಾನು ಮುಂಬೈಯಿಂದ ಒಬ್ಳು ಫ್ರೆಂಡ್ ಬಂದಿಲ್ಲ, ಅವಳ ಜೊತೆ ರೀಲ್ಸ್ ಮಾಡಿದೀನಿ, ಪ್ರತಿಮನ್ ಜೊತೆ ಮಾಡಿದೀನಿ, ಮತ್ತೆ ಆಶಿ ಅಕ್ಕನ್ ಜೊತೆ ಮಾಡಿದೀನಿ, ತುಂಬಾ ಜನ ಜೊತೆ ರೀಲ್ಸ್ ಮಾಡಿದೀನಿ. ಅಂದ್ರೆ ಜನಕ್ಕೆ ನಂದು ಪ್ರತಿಯೊಂದು ಪೇರ್ ಇಷ್ಟ ಆಗಿದೆ ಅಷ್ಟೇ. ಬಟ್ ಎಲ್ಲರ ಜೊತೆ ನಾನು ಜಾಸ್ತಿ ವಿಡಿಯೋಸ್ ಮಾಡಿಲ್ಲ. ಜನ ಇಷ್ಟ ಪಡ್ತಾ ಇದಾರೆ, ಸ್ವಲ್ಪ ಇನ್ಸ್ಟಾಗ್ರಾಮ್ ಗ್ರೋ ಮಾಡ್ಕೊಳ್ಳೋಣ ಅಂತ ವಿಡಿಯೋಸ್ ಮಾಡಿದ್ವಿ. ಅದು ಈ ಲೆವೆಲ್ಗೆಲ್ಲ ಇದಾಗುತ್ತೆ ಅಂತ, ಅದು ಮದ್ವೆ ಇನ್ನೇನ್ ಮದ್ವೆ ಮಾಡಿಸ್ಬಿಡ್ಬೇಕು ಆ ಲೆವೆಲ್ ಕಮೆಂಟ್ಸ್ ಹಾಕ್ತಾರೆ ಜನ. ನೀವಿಬ್ರು ನಿಜವಾಗ್ಲೂ ಲವರ್ಸಾ, ನೀವಿಬ್ರು ನಿಜವಾಗ್ಲೂ ಇದನ್ನ ನೀವೇ ಕಮೆಂಟ್ಸ್ ಗಳು ನೋಡಿರ್ತೀರಾ, ಎಷ್ಟೊಂದು ನೋಡಿರ್ತೀರಾ, ಎಷ್ಟೊಂದ್ ಜನ ಕಮೆಂಟ್ ಎಲ್ಲ ಹಾಕ್ತಿರ್ತಾರೆ. ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಜೋಡಿ, ಹಂಗಿಂಗೆ ಅಂತ. ನಾನು ಹಂಗೆ ಅನ್ಕೊಂಡಿದ್ದೆ, ಲವರ್ಸ್ ಅಂತಾನೆ ನಿಜವಾಗ್ಲೂ ಅನ್ಕೊಂಡಿದ್ದು ನಾನು. ಬಟ್ ಆದ್ರೆ ಲವ್ವೇ ಇಲ್ಲ ಅಂತ ಇವ್ರಿಬ್ರು ಮಧ್ಯೆ, ಓನ್ಲಿ ಫ್ರೆಂಡ್ಶಿಪ್. ಹೆಂಗೆ ಪ್ರತಿಮಾ ಅವ್ರು ಸಿಕ್ಕಿದ್ದು ಹೆಂಗೆ ನಿಮ್ಗೆ? ನಾನು ಫಸ್ಟ್ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ, ಮನವೇ ಅಂತ. ಓಕೆ. ನಮ್ದೊಂದು ನಾನು ಪ್ರತಿಮಾ ಒಂದೆರಡು ಆಲ್ಬಮ್ ಸಾಂಗ್ ಮಾಡಿದ್ವಿ, ಮನವೇ ಅಂತ, ಅದರ ಮಧುರ ಅಂತ. ಎರಡು ಸೂಪರ್ ಹಿಟ್ ಆಯ್ತು. ಒಂದು ಇವಾಗ ಆಲ್ರೆಡಿ 2 ಮಿಲಿಯನ್ ಆಗಿದೆ ಫಸ್ಟ್ ಸಾಂಗು. ಸೆಕೆಂಡ್ ಸಾಂಗು ಹತ್ರ 5 ಮಿಲಿಯನ್ ಆಗ್ತಾ ಇದೆ ಯೂಟ್ಯೂಬ್ ಅಲ್ಲಿ. ನನ್ ಅದೇ ಫಸ್ಟ್ ಸಾಂಗ್ ಅಲ್ಲಿ ಅವ್ರು ನನ್ನ ಕೋ ಆರ್ಟಿಸ್ಟ್ ಆಗಿ ಬಂದಿದ್ದು, ಅವಾಗ ಪರಿಚಯ ಆಗಿದ್ದು.
ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ. ಎಷ್ಟು ವರ್ಷ ಆಯಿತು ಫ್ರೆಂಡ್ಶಿಪ್? ಮನವೇ ಸಾಂಗ್ ಬಂದಿಷ್ಟು ಒಂದು 3-4 ಇಯರ್ಸ್ ಆಯಿತು ಅನ್ಕೊತೀನಿ. 3-4 ಇಯರ್ಸ್. 3-4 ಇಯರ್ಸಿಂದ ಆ ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಆಗಿದೆ. ಅಷ್ಟೇ ಚೆನ್ನಾಗಿದೆ ಆ ಬಾಂಡಿಂಗು. ಹೌದು. ಆ್ಯಂಡ್ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಿ ನೀವು, ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ. ಆ್ಯಂಡ್ ಏನು ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಒಂದು ಫ್ರೆಂಡ್ ಅಂತ ನಾವು ಮಾಡ್ಕೊಂಡಾಗ ಅವರಲ್ಲಿ ಕೆಲವೊಂದು ಕ್ವಾಲಿಟೀಸ್ಗಳು ತುಂಬ ಇಷ್ಟ ಆಗ್ಬಿಡುತ್ತೆ. ಆ ಥರದ್ದು ಕ್ವಾಲಿಟೀಸ್ಗಳು ಪ್ರತಿಮಾ ಅವರಲ್ಲಿ ನಿಮಗೆ ಇಷ್ಟ ಆಗಿದ್ದು? ಬರೀ ಪ್ರತಿಮಾ ಫ್ರೆಂಡ್ಶಿಪ್ಪಲ್ಲೇ ಅಂತಲ್ಲ, ನಾನು ಪ್ರತಿಯೊಂದು ಫ್ರೆಂಡ್ಶಿಪ್ಪಲ್ಲೂ ನೋಡೋದು ಕೇರ್. ಅಂದರೆ ನಮ್ಗೇನಾದರೂ ಒಂದು ಕಷ್ಟ ಅಂದಾಗ ಜೊತೆಗೆ ನಿಂತ್ಕೊಳ್ಳೋದು, ನಮಗೇನಾದರೂ ಒಂದು ನಾವೇನಾದರೂ ಒಂದು ಬೇಜಾರಲ್ಲಿ ಇದ್ದೀವಿ, ಪ್ರಾಬ್ಲಮಲ್ಲಿ ಇದ್ದೀವಿ ಅಂತ ಸಜೆಷನ್ಸ್ ಕೊಡೋದು. ಪ್ರತಿಯೊಂದು ಫ್ರೆಂಡ್ಶಿಪ್ಪಲ್ಲೂ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಪ್ರತಿಮಾ ತುಂಬ ಚೆನ್ನಾಗೇ, ಅಂದರೆ ನಾನು ಏನಾದರೂ ಕಷ್ಟದಲ್ಲಿದ್ದಾಗ ಸಜೆಷನ್ಸ್ ಕೊಡೋದಾಗಲಿ, ಈ ಥರ ನನಗೆ ಏನಾದರೂ ಬೇಜಾರಾದಾಗ, ಇಲ್ಲ ಏನಾದರೂ ಗೊತ್ತಿಲ್ಲದೆ ಇದ್ದಾಗ ಇದ್ರ ಬಗ್ಗೆ, ಅವಳಿಗೆ ಗೊತ್ತಿರೋದ್ರ ಬಗ್ಗೆ, ಆವಾಗ ನನಗೆ ತುಂಬ ಒಳ್ಳೆ ಸಜೆಷನ್ಸ್ ಕೊಡೋದಾಗಲಿ ಅದೆಲ್ಲ ತುಂಬ ಚೆನ್ನಾಗಿ ಮಾಡೋದು. ಅವ್ರು ಮಾತ್ರ, ಪ್ರತಿಮಾ ಮಾತ್ರ ಅಲ್ಲ, ನನ್ನ ಪ್ರತಿಯೊಬ್ಬರು ಫ್ರೆಂಡ್ಸು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಫಾಲೋವರ್ಸು, ಫ್ಯಾನ್ಸ್ ಅಂತ ಹೇಳಲ್ಲ, ನನ್ನ ಫ್ಯಾಮಿಲಿ ಕಾರಣ. ಆಮೇಲೆ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಕಾರಣ. ಎಲ್ಲರೂ ತುಂಬ ಚೆನ್ನಾಗಿ ಸಜೆಷನ್ಸ್ ಕೊಟ್ಟು ನಾನು ಇಲ್ಲಿದ್ದೀನಿ ಅಂದರೆ ಅವ್ರಿಗೆಲ್ಲ ಕಾರಣ. ಓಕೆ. ಅಂದರೆ ಇಸ್ ದೇರ್ ಎನಿ ಸ್ಪೆಷಲ್ ಪ್ಲೇಸ್ ಫಾರ್ ಪ್ರತಿಮಾ? ಅಂದರೆ ನಿಮ್ಮದು ವ್ಲಾಗ್ಸ್ಗಳು ನೋಡ್ತಾ ಇರ್ತೀನಿ, ಆಮೇಲೆ ನಿಮ್ಮದು ರೀಲ್ಸ್ಗಳು ನೋಡ್ತಾ ಇರ್ತೀನಿ. ಒಂದು ಸಪ್ರೇಟಾಗಿ, ಈಗ ನನ್ನ ಫ್ರೆಂಡ್ ಅಂತ ಬಂದಾಗ ಅವರಿಗೆ ಒಂದು ಸಪ್ರೇಟ್ ಸ್ಥಾನ ಇರುತ್ತೆ, ಕೆಲವ್ರಿಗೆ ಒಂದೊಂದು ಸ್ಥಾನ ಕೊಟ್ಬಿಟ್ಟಿರ್ತೀವಿ. ಆ ಥರದ್ದು ಏನಾದ್ರು ಸಪ್ರೇಟ್ ಪ್ಲೇಸ್ನ ನೀವೇನಾದ್ರು ಪ್ರತಿಮೆಗೆ ಕೊಟ್ಟಿದ್ದೀರಾ ಅಂತ? ನನಗೆ ಕ್ವಶನ್ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾ ಇದೆ ಆ್ಯಕ್ಚುಲಿ. ಅಂದರೆ ಸಪ್ರೇಟ್ ಸ್ಥಾನ ಅಂದರೆ ಹೌದು, ಸಿಕ್ಕಾಕ್ಸ್ತಾ ಇದ್ದೀರಾ ನೀವು, ನಿಮ್ಗೆ ಅದೇ ಕೆಲಸ ಅಲ್ವಾ? ಅಯ್ಯೋ, ಸಪ್ರೇಟ್ ಸ್ಥಾನ ಅಂತ ಅಂದರೆ ಹೌದು, ಒಂದು ಸಪ್ರೇಟ್ ಸ್ಥಾನ ಇದೆ. ಯಾ ಯಾ ಒಂದು ಸ್ಪೆಷಲ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಬೇರೆ ಫ್ರೆಂಡ್ಶಿಪ್ ನನಗೆ ತುಂಬ ಜನ ಹುಡುಗಿರ್ ಫ್ರೆಂಡ್ಸ್ ಇಲ್ಲ. ಓಕೆ. ನಾನು ನೋಡಿರ್ಬೋದು ನೀವು, ನಾನು ಯಾರ ಜೊತೆನೂ ಅಷ್ಟು ಹೋಗಲ್ಲ, ಯಾರ ಜೊತೆನೂ ಅಷ್ಟು ಹುಡುಗಿರ ಜೊತೆ ಬೇಗ ಬೆರೆಯಲ್ಲ. ಟ್ರೂ ಟ್ರೂ. ಅಂದರೆ ಇರೋ ಕೆಲವೊಂದು 1-2-3 ಜನ ಇರ್ಬೋದು, ಅದರಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಎಲ್ಲರೂ ಸ್ಪೆಷಲ್ಲೇ, ಬಟ್ ಇವರು ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಪೆಷಲ್. ನೋಡ್ರಿ, ಕೊನೆಗೂ ಹೇಳಿದ್ರು ಅವರು ಸ್ಪೆಷಲ್ ಅಂತ ಹೇಳಿ. ಎಲ್ಲರೂ ಸ್ಪೆಷಲ್ ಅಂತ ಅಂದ್ರೆ ಈ ಥರ ಅವರೇ ಹೇಳಿದ್ರು ಸ್ಪೆಷಲ್ ಅಂತ ಹೇಳಿ. ಓಕೆ ರೋಹನ್, ಈಗ ಒಂದು ಜರ್ನಿ ಒಂದು ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಅದರಿಂದ ಒಂದಷ್ಟು ಸ್ಟ್ರಗಲ್ಸ್ ಇರುತ್ತೆ. ರೋಹನ್ ಅವ್ರ ಲೈಫಲ್ಲಿ ಯಾವುದಾದ್ರು ಆ ಥರದ ಸ್ಟ್ರಗ್ಲಿಂಗ್ ಡೇಸ್ ಅಂತ ಏನಾದರೂ ಆ ಥರದ್ದು ಏನಾದರೂ ಇದನ್ನ? ಒಂದಲ್ಲ, ಸಿಕ್ಕಾಬಟ್ಟೆ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಅವಾಗ ನನ್ನ ಹತ್ರ ಫೋನೇ ಇರ್ತಾ ಇರಲಿಲ್ಲ. ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೋ ಒಂದು ಚಿಕ್ಕ ಫೋನ್ ಇತ್ತು, ಅದ್ರಲ್ಲಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಬ್ರು ಅಣ್ಣ ಇದ್ರು ನಮ್ಮ ಮನೆ ಹತ್ರ, ಅವ್ರು ನನಗೆ ಒಂದು ಯೂಸ್ ಮಾಡ್ತಾ ಇದ್ದಿದ್ದು ಐಫೋನ್ ಕೊಟ್ಟರು, ವೀಡಿಯೋಸ್ ಮಾಡ್ಕೊ ನೀನು ಅಂತ. ಅವಾಗ ಒಂದು 6S ಐಫೋನ್ 6S ನಿಮ್ಗೆ ಗೊತ್ತಿದ್ರೆ ಚಿಕ್ಕದು, ಅದರಲ್ಲಿ ವೀಡಿಯೋಸ್ ಮಾಡಿದೆ, ಸ್ವಲ್ಪ ವೈರಲ್ ಆಯಿತು. ಹಂಗೆ ಮಾಡ್ತಾ ಮಾಡ್ತಾ ಆಮೇಲೆ ನಾನೊಂದು ಹೊಸ ಆಂಡ್ರಾಯ್ಡ್ ಮೊಬೈಲ್ ತೊಗೊಂಡೆ. ನನ್ನ ಹತ್ರ ಫೋನೇ ಇರಲಿಲ್ಲ ಆ್ಯಕ್ಚುಲಿ, ಹೊಡೆದೋಗಿದ್ದು ಫೋನ್ ಯೂಸ್ ಮಾಡ್ತಾ ಇದ್ದಿದ್ದು. ಯಾಕೆಂದರೆ ತುಂಬ ಕಷ್ಟದಿಂದಾನೇ ಬಂದಿರೋದು ನಮ್ಮದು. ಅಂದರೆ ಚೆನ್ನಾಗಿದ್ವಿ ನಾವು, ಒಳ್ಳೆ ದುಡ್ಡಿತ್ತು, ಅದೆಲ್ಲ ಇಲ್ಲ. ನಮ್ಮ ಅಪ್ಪ ಅಮ್ಮ ನಾನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ, ತುಂಬ ಕಷ್ಟಪಟ್ಟು ಇಲ್ಲಿ ತನಕ ನಾನು ಆದರೆ ಏನೇ ಕೇಳಿದ್ರು ಇಲ್ಲ ಅಂತ ಮಾತ್ರ ಹೇಳಿಲ್ಲ. ನಮ್ಮ ಅಪ್ಪ ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ, ಚಿಕ್ಕ ಕೆಲಸ ಇಂದ ಹಿಡಿದು ದೊಡ್ಡ ಕೆಲಸವರೆಗೆ ಏನೇನು ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ಪ್ರತಿಯೊಂದು ಮಾಡಿದ್ದಾರೆ. ನಮ್ಮ ಅಮ್ಮನೂ ಅಷ್ಟೇ ತುಂಬ ಕಷ್ಟಪಟ್ಟು ಗಾರ್ಮೆಂಟ್ಸ್ಗೆಲ್ಲ ಕೆಲಸ ಮಾಡ್ತಾಯಿದ್ರು ನಮ್ಮಮ್ಮ. ಇವಾಗ ಮಾಡಿಸ್ತಾ ಇಲ್ಲ, ಕೆಲಸ ಬಿಡಿಸ್ಬಿಟ್ಟಿದ್ದೀನಿ. ಅಂದರೆ ಹೆಂಗೆ ಹೇಳೋದು ಅಂದರೆ, ಕೆಲವೊಂದು ಸತಿ ನಮಗೆ ಬೇಕಾಗಿದ್ದು ತಗೊಳ್ಳೋಕ್ಕೂ ಆ ಥರ ನಮ್ಗೇನು ಬೇಕೋ ತಿನ್ನೋಕ್ಕೂ ಆ ಥರ ಇರ್ತಾ ಇರಲಿಲ್ಲ. ಯಾಕೆಂದರೆ ನಾನು ನೋಡಿದ್ದೀನಿ ಪ್ರತಿಯೊಂದೂ. ಅಪ್ಪ ಊರಲ್ಲೆಲ್ಲ ಬಿಟ್ಟು ನಮ್ಮ ಮಕ್ಕಳನ್ನ ಏನಾದರೂ ಒಂದು ಮಾಡಲೇಬೇಕು, ಓದಿಸ್ಬೇಕು ಅಂತ ಕರ್ಕೊಂಬಂದು ಸಾಕಿದ್ದು ನಮ್ಮನ್ನು ಬೆಂಗಳೂರಿಗೆ. ನಾನು ಪ್ರತಿಯೊಂದು ಗೊತ್ತು, ಒಟ್ಟಲ್ಲಿ ಚಿಕ್ಕ ವಯಸ್ಸಿನ ನೆನಪಿದೆ. ಈ ಮನೇನೂ ತುಂಬ ಚಿಕ್ಕ ಮನೆಯಲ್ಲೇ ಬದುಕಿ, ಸೀಟ್ ಮನೆಯಲ್ಲಿ, ಆಮೇಲೆ ಗ್ಯಾಸ್ ಇಲ್ದೇ ಬರೀ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ತುಂಬ ಕಷ್ಟದಿಂದಾನೇ ಬೆಳೆದಿರೋದು. ಅದಕ್ಕೆ ಆಮೇಲೆ ನನಗೆ ಫೋನ್ ಇರಲಿಲ್ಲ. ಆಮೇಲೆ ರೀಲ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ದುಡ್ಡು ಬಂತು, ನಾನು ಅದರಿಂದ ಒಂದು ಐಫೋನ್ ತೊಗೊಂಡೆ. ನಮ್ಮಪ್ಪ ಒಂದು ಚಿಕ್ಕದು ಫಸ್ಟ್ 11 ಕೊಡಿಸಿದ್ರು ನನಗೆ. ಅದರಿಂದ ಸ್ಟಾರ್ಟ್ ಮಾಡಿ ದೊಡ್ಡ ಫೋನ್ ತೊಗೊಂಡು ಅದಾದಮೇಲೆ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಲೆವೆಲ್ಗೆ. ಆ್ಯಕ್ಟಿಂಗ್ ಅಂದರೆ ನನಗೆ ಅಷ್ಟೊಂದು ಇದಿರಲಿಲ್ಲ, ರೀಲ್ಸ್ ಇದು ಬರೀ ರೀಲ್ಸ್ ಅಷ್ಟೇ, ಇದು ಮುಂದೆ ಏನೂ ಆಗಲ್ಲ, ಬರೀ ರೀಲ್ಸ್ ಮಾಡ್ಕೊಂಡೇ ಇರಬೇಕು ಅಂತ ಇದ್ದಿದ್ದು. ರೀಲ್ಸ್ ಮಾಡ್ತಾ 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 ನಾನು ಯಾವುದೋ ಆ್ಯಕ್ಟಿಂಗ್ ಕ್ಲಾಸಸ್ಗೆ ಹೋಗಿಲ್ಲ, ಏನೂ ಇಲ್ಲ. ಹೋಗಬೇಕು, ನಾನು ಪಂಟ್ರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕಲಿಬೇಕು, ಇನ್ನೂ ತುಂಬ ಕಲಿಯೋದಿದೆ ಆ್ಯಕ್ಟಿಂಗಲ್ಲಿ. ನನಗೆ ಇಲ್ಲಿ ಹೇಳ್ಕೊಡ್ತಾರೆ, ಬಟ್ ಸ್ಟಿಲ್ ನಾನು ಕಲಿಬೇಕು. ರೀಲ್ಸ್ ಮಾಡ್ತಾ ಮಾಡ್ತಾ ಒಂದು ಆ್ಯಕ್ಟಿಂಗ್ ಮೇಲೆ ಒಂದು ಲವ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಟ್ರೈ ಮಾಡಿದೆ. 1 ಸತಿ ಸೋತೆ, 2 ಸತಿ ಸೋತೆ, ಒಂದು 20-30 ಸತಿ ಸೋತೋದೆ. 31ನೇ ಸತಿ ಒಂದು ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಸೀರಿಯಲ್ ಮಾಡ್ತಾ ಇದ್ದೀನಿ. ಸ್ಟ್ರಗಲ್, ತುಂಬ ಸ್ಟ್ರಗಲ್ ಇದೆ, ಹೇಳಬೇಕು ಅಂದರೆ ತುಂಬ ಇದೆ. ನಿಮ್ಮ ಮೆಮೊರಿ ಫುಲ್ ಆಗಿಬಿಡುತ್ತೆ, ಬೇಡ ಹಂಗೆ. ಓಕೆ, ಸೂಪರ್. ಇನ್ನು ರೀಲ್ಸ್ ಮಾಡೋದಕ್ಕೂ ಅಥವಾ ಲೈವಲ್ಲಿ ನಾವು ಈಗ ಒಂದು ಆರ್ಟಿಸ್ಟ್ ಆಗೋದಕ್ಕೂ ಇಸ್ ದೇರ್ ಎನಿ ಡಿಫ್ರೆನ್ಸ್? ಸಿಕ್ಕಾಪಟ್ಟೆ ಇದೆ. ರೀಲ್ಸ್ ಅಂದರೆ ಒಂದು 4 ಗೋಡೆ ಮಧ್ಯೆ ನಾವು ಮಾಡೋದು, ಅಂದರೆ ನಮ್ಗೆ ಕಂಫರ್ಟೇಬಲ್ ಆಗಿರೋ ಜನದ ಜೊತೆ ರೀಲ್ಸ್ ಮಾಡೋದು. ಅಲ್ಲಿ ಏನು ಅನ್ಸಲ್ಲ ನಿಮಗೆ. ಇಲ್ಲಿ ಯಾರು ಗೊತ್ತಿರಲ್ಲ ನಿಮಗೆ. ಸ್ಟಾರ್ಟಿಂಗ್ ಡೇಸಲ್ಲಿ ಆಡಿಷನ್ ಕೊಡೋದಾಗಲಿ, ಇಲ್ಲಿ ಬಂದ್ಬಿಟ್ಟು ನಾವು ಆ್ಯಕ್ಟಿಂಗ್ ಮಾಡೋದಾಗಲಿ,
ಯಾರು ಗೊತ್ತಿರಲ್ಲ ನಿಮಗೆ. ಈವನ್ ಡೈರೆಕ್ಟರ್ ಕೂಡ ಹೊಸಬ್ರಾಗಿರ್ತಾರೆ. ಅಂದರೆ ಭಯ ಇರುತ್ತೆ. ಕೆಲವು ಡೈರೆಕ್ಟರ್ಸ್ ತುಂಬ ರ್ಯಾಶ್ ಇರ್ತಾರೆ. ಆದರೆ ನಾನು ಹೇಳಿದ್ನಲ್ಲ, ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಹಂಗಲ್ಲ ಹಿಂಗೆ ಆಡಿಷನ್ಸಲ್ಲೇ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಡೈರೆಕ್ಟ್ರು. ತುಂಬ ಡಿಫ್ರೆನ್ಸ್ ಇದೆ 4 ಗೋಡೆ ಮಧ್ಯ ವೀಡಿಯೋಸ್ ಮಾಡೋದಕ್ಕೂ ಇಲ್ಲಿ ಬಂದು ಇಷ್ಟು ಜನದ ಮುಂದೆ ಇಷ್ಟು ಕ್ರೀವ್. ನನಗೂ ಗೊತ್ತಿರಲಿಲ್ಲ ಇಷ್ಟು ಜನ ಇರ್ತಾರೆ ಒಂದು ಸೆಟ್ಟಲ್ಲಿ. ಲೈಟ್ ಬಾಯಿಂದ ಹಿಡಿದು ಅಷ್ಟು ಜನ ಎಲ್ಲರ ಮುಂದೆ ಆ್ಯಕ್ಟ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಮೈಕೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಸಿಕ್ಕಾಬಟ್ಟೆ ಹೆವಿ ಭಯ ಬೀಳ್ತಾ ಇದ್ದೆ. ಆಮೇಲೆ ಹೋಗ್ತಾ ಈಗ ಅಭ್ಯಾಸ ಆಗ್ಬಿಟ್ಟಿದೆ. ಎಷ್ಟು ಆಲ್ಮೋಸ್ಟ್ 6 ತಿಂಗಳಾಯ್ತೇನೋ. ಇವಾಗ ಆರಾಮಾಗಿ ಮಾಡಿ ಇದು ಮಾಡ್ಬಿಡ್ತೀನಿ. ಏನೇ ತುಂಬ ತಮಾಷೆಗಳು ನಡೆಯುತ್ತೆ ನಮ್ಮ ಸೆಟ್ಟಲ್ಲಿ. ಅದನ್ನೆಲ್ಲ ತುಂಬಾ ಚೆನ್ನಾಗಿ ಸ್ಪೋರ್ಟಿವ್ ಆಗಿ ತಗೊಂಡು ಏನೇ ತಮಾಷೆ ಮಾಡಿದ್ರು ಎಲ್ಲ ಬಿಟ್ಟು ಇಲ್ಲಿ ಕೃಷ್ಣನಾಗಿ ಚೆನ್ನಾಗಿದ್ದೀನಿ. ಓಕೆ, ಸೂಪರ್. ಇನ್ನು ಕ್ರಿಯೇಟರ್ಸ್ಗಳಿಗೆ ಒಂದಷ್ಟು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂದರೆ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಗುತ್ತೆ. ಈಗ ರೀಲ್ಸ್ ಮಾಡೋರು ತುಂಬ ಜನ ಸೀರಿಯಲ್ ಎಲ್ಲ ಮಾಡ್ತಿದ್ದಾರೆ. ಹೆಂಗೆ ಈಸಿನಾ ಅವಕಾಶಗಳು ಸಿಗೋದು ಈಸಿನಾ ರೀಲ್ಸ್ ಮಾಡೋ ತಕ್ಷಣ? ಯಾಕಂದರೆ ತುಂಬ ಜನ ಅವ್ರು ಮಾಡಿದ್ರು, ರೋಹನ್ ಹೋದ್ರು, ಈಗ ನಾನು ಕೂಡ ರೀಲ್ಸ್ ಮಾಡ್ತೀನಿ, ಫೇಮಸ್ ಆಗ್ತೀನಿ, ನನ್ನನ್ನು ತಗೊಳ್ತಾರೆ ಅನ್ನೋ ಥರ ಥಿಂಕ್ ಮಾಡ್ತಾರೆ. ಸೊ ಏನು ಹೇಳ್ತೀರಾ? ಅಂದರೆ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲೂ ಸೆಲೆಕ್ಟ್ ಆಗಲಿ. ಸುಮ್ಮನೆ ಆಮೇಲೆ ರೀಲ್ಸ್ ಮಾಡಿದ್ರೇ ಸೀರಿಯಲ್ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು. ಪಾಪ ಥಿಯೇಟರ್ ಆರ್ಟಿಸ್ಟ್ಗಳು ತುಂಬ ಜನ ಇರ್ತಾರೆ. ರೀಲ್ಸ್ ಮಾಡಿದ್ರೆ ಏನಂದರೆ ನಮಗೊಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗುತ್ತೆ. ಅಂದರೆ ಅವಾಗೆಲ್ಲ ತುಂಬ ಕಷ್ಟಪಟ್ಟು ಹುಡುಕ್ತಾ ಇದ್ರು ಅನ್ಸುತ್ತೆ ಆರ್ಟಿಸ್ಟ್ಗಳನ್ನ, ನನ್ನ ಪ್ರಕಾರ. ಇದು ನಿಜಾನ ಸುಳ್ಳು ಗೊತ್ತಿಲ್ಲ, ತುಂಬ ಕಷ್ಟಪಟ್ಟು ಹುಡುಕ್ತಾ ಇದ್ರು ಅನ್ಸುತ್ತೆ. ಇವಾಗ ಅವ್ರಿಗೇನು ಬೇಕೋ ಎಲ್ಲ ಪೋರ್ಟ್ಫೋಲಿಯೋಯಿಂದ ಹಿಡಿದು ಆ್ಯಕ್ಟಿಂಗ್ ವೀಡಿಯೋಸಿಂದ ಹಿಡಿದು ಪ್ರತಿಯೊಂದನ್ನು ಅವ್ರು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಹೋಗ್ಬಿಟ್ಟು ಅಲ್ಲಿ ಹುಡ್ಕಿದ್ರೆ ಇವ್ರು ಸೆಟ್ ಆಗ್ಬೋದು ಅಂತ ಕರ್ಸ್ಬಿಟ್ಟು ಒಂದು ಆಡಿಷನ್ ಮಾಡಿ ನೋಡ್ತಾರೆ. ಸೆಲೆಕ್ಟ್ ಆದರೆ ತೊಗೊತಾರೆ. ಅಂದರೆ ರೀಲ್ಸ್ ಮಾಡಿದ್ರೇ ಮೂವಿ ಸೀರಿಯಲ್ ಸಿಗುತ್ತೆ ಅದೆಲ್ಲ ಸುಳ್ಳು. ಟ್ಯಾಲೆಂಟ್ ಇದ್ದರೆ ಮಾತ್ರ ಸಿಗೋದು. ನೀವು ರೀಲ್ಸ್ ಮಾಡದೇ ಇರಿ, ನೀವು ನಾರ್ಮಲ್ ಪರ್ಸನ್ ಆಗಿ ಹೋಗಿ ಆಡಿಷನ್ಸ್ ಕೊಟ್ರು ನೀವು ಆ ಕ್ಯಾರೆಕ್ಟರ್ ಸೆಟ್ ಆದರೆ, ಒಳ್ಳೆ ಟ್ಯಾಲೆಂಟ್ ಇದ್ದರೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ತೊಗೊಂತಾರೆ. ಓಕೆ ರೋಹನ್, ಐ ಡೋಂಟ್ ನೋ ಇದಕ್ಕೆ ಕೇಳಬೇಕೋ ಇಲ್ಲ ಅಂತ, ಬಟ್ ಕೆಲವ್ರು ಕ್ಯೂರಿಯಾಸಿಟಿ ಪ್ರಶ್ನೆ ಹಂಗಾಗಿ ಕೇಳ್ತಾ ಇದ್ದೀನಿ. ಈಗ ಕ್ರಿಯೇಟರ್ ಆಗಿ ನಿಮಗೆ ಇನ್ಕಮ್ಮು, ನಾನು ಮೊನ್ನೆ ಅದೇ ಸಿಮ್ರಾನ್ ಯಾರನ್ನೋ ಇಂಟರ್ವ್ಯೂ ಮಾಡ್ತಾ ಇದ್ದೆ, ಶಶಿಧರ್ ಅವ್ರನ್ನ. ಅವ್ರು ಹೇಳ್ತಿದ್ರು ಲೈಕ್ ಒಂದೊಂದು ಬ್ರ್ಯಾಂಡ್ ಪ್ರಮೋಷನ್ ಸಕ್ಕದಾಗಿ ಬರುತ್ತೆ, ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ ಹಂಗೆ ಅಂತ. ಸೊ ನೀವೀಗ ಸೀರಿಯಲ್ ಮಾಡ್ತಾ ಇದ್ದೀರಾ ಆ್ಯಸ್ ಅನ್ ಆರ್ಟಿಸ್ಟ್. ಸೊ ಅದೆಲ್ಲ ಕೂಡ ಅಂದರೆ ನಿಮಗೆ ಇಲ್ಲಿ ಪೇಮೆಂಟ್ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿರುತ್ತಾ ಹೇಗೆ ಅಂತ ಪೇಮೆಂಟ್ ವೈಸಲ್ಲಿ? ಪೇಮೆಂಟ್ ವೈಸಲ್ಲಿ ಇಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಅಂದರೆ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಪೇಮೆಂಟ್ ಮಾಡ್ತಾರೆ. ಅಂದರೆ ಸದ್ಯಕ್ಕೆ ಯಾವುದು ಬಂದಿಲ್ಲ. ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋದು ಕಮ್ಮಿ ಮಾಡಿರೋದು. ಯಾಕೆಂದರೆ ಈ ಲುಕ್, ಹೇರ್ ಸ್ಟೈಲ್ ಆಗಿರ್ಬೋದು ಕೃಷ್ಣನ್ ಸರಿ, ರೋಹನ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಅವಾಗ ಫುಲ್ಲು ಸೈಕಾಗಿ ಅವಾಗ ಹಂಗಿದ್ದೆ, ಇವಾಗ ಹಿಂಗಿದ್ದೀನಿ. ಅದಕ್ಕೆ ರೀಲ್ಸ್ ಮಾಡಕ್ ಆಗ್ತಾ ಇಲ್ಲ. ತುಂಬಾ ಜನ ಕೇಳ್ತಾ ಇದ್ರಿ ರೀಲ್ಸ್ ಬ್ಲಾಗ್ಸ್ ಏನಕ್ಕೆ ಬರ್ತಾ ಇಲ್ಲ ಅಂತ. ಇದೇ ಒಂದು ರೀಸನ್. ನಾನು ಇರೋ ಲುಕ್ಕಲ್ಲಿ, ಇರೋ ಪರ್ಸ್ನಾಲಿಟಿಲಿ ಕೃಷ್ಣನಾಗಿರೋಕ್ಕೆ ಸರಿ ಇದು. ರೀಲ್ಸ್ ಮಾಡೋಕೆ ಆಗ್ತಾ ಇಲ್ಲ. ಬಟ್ ಸೂನ್ ನಾನು ನೆಕ್ಸ್ಟ್ ಮಂತಿಂದ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಬೋತ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಬರುತ್ತೆ ತುಂಬ ಆದಷ್ಟು ಬೇಗ. ಬಟ್ ಅದರಲ್ಲೇ ಇನ್ಕಮ್ ಜಾಸ್ತಿ, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ಕಮ್ ಜಾಸ್ತಿ. ಓಕೆ, ನಾನು ಒಂದು ಮಿಸ್ ಮಾಡ್ಕೋತಾ ಇದ್ದೀವಿ ನಾವು ಪ್ರತಿಮಾ ಅವ್ರ ಜೊತೆ ನಿಮ್ಮ ರೀಲ್ಸ್ಗಳನ್ನ ಮಿಸ್ ಸುತ್ತಿ ಬಳಸಿ ಅಲ್ಲಿ. ಅಲ್ಲ, ನಾನೀಗ ರೋಹನ್ ಸಿಕ್ಕಿದ್ದಾರೆ ಅನ್ಸಿದ್ದನ್ನು ಹೇಳ್ಬಾರ್ದ? ರೋಹನ್ ಹೇಳಿ. ಅಲ್ಲ, ನಾನು ಮಿಸ್ ಮಾಡ್ಕೋತಿದ್ದೀನಿ, ನಿಮ್ಮ ಫ್ಯಾನ್ಸು ಮಿಸ್ ಮಾಡ್ಕೋತಾ ಇದ್ದಾರೆ. ಏನು? ಅದೇ ನಿಮ್ಮದು ಪ್ರತಿಮಾ ಅವ್ರದ್ದು ರೀಲ್ಸ್. ಅವರು 2 ಸೀರಿಯಲ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಅವರು ತೆಲುಗುಲೊಂದು, ಕನ್ನಡದಲ್ಲೊಂದು. ತುಂಬ ಬ್ಯುಸಿ ಇದ್ದಾರೆ. ನಾನು ಹಾನೆಸ್ಟಾಗಿ ಹೇಳ್ಬೇಕು ಅಂದರೆ ಮೀಟಾಗಿ ತುಂಬ ದಿನ ಆಯಿತು. ಹೌದಾ? ಹೌದು, ಮೀಟಾಗಿ ತುಂಬ ದಿನ ಆಯ್ತು. ಅದಕ್ಕೆ ವಿಡಿಯೋಸ್ ಮಾಡ್ತಾ ಇಲ್ಲ. ಅಷ್ಟೊಂದು ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಇಷ್ಟರಲ್ಲೇ ನಾನು ವೇಟ್ ಮಾಡ್ತಿದ್ದೀನಿ. ಇಷ್ಟರಲ್ಲೇ ವಿಡಿಯೋಸ್ ಮಾಡ್ತೀನಿ, ನಿಮ್ಗೋಸ್ಕರ ಮಾಡ್ತೀನಿ, ಇವ್ರಿಗೋಸ್ಕರ ನಮಗೋಸ್ಕರನೂ ಮಾಡಿ. ರೋಹನ್, ನಾವು ನಿಮ್ಮ ಫ್ಯಾನು. ಅದಕ್ಕೆ ಕೆಲವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ, ನಿಮ್ದು ಮತ್ತೆ ಪ್ರತಿಮಾ ಅವ್ರದ್ದು ಏನಾದ್ರು ಜಗಳ ಆಗ್ಬಿಟ್ಟಿದೆ ಅನ್ಕೋತಾರೆ. ಸೀರಿಯಸ್ಲಿ ಏನೋ ಜಗಳ ಆಗಿಲ್ಲ, ನಾವು ತುಂಬಾ ಚೆನ್ನಾಗಿದ್ದೀವಿ. ಇವರು ನಮ್ಮ ಕ್ಯಾಮ್ರಾಮನ್ ಕೇಳ್ತಾ ಇದ್ರು, ಮೇಡಮ್ ಬ್ರೇಕಪ್ ಆಗಿದೆ ಅಂತ. ಕೇಳಿ. ಹೌದಾ? ಆ ಥರ ಎಲ್ಲ ಏನಿಲ್ಲ. ಅದನ್ನ ನೆಕ್ಸ್ಟ್ ಯಾವುದಾದ್ರು ಸಿಕ್ಕಾಗ ಬ್ಲಾಗ್ ಮಾಡಿ. ರೀಸೆಂಟಾಗಿ ಬರ್ಡೇನು ಮಾಡಿದ್ನಲ್ಲ ನಾನು, ತುಂಬ ಚೆನ್ನಾಗೇ ಇದೆ. ಬಟ್ ಅವರು ಬಿಸಿ, ನಾನು ಬಿಸಿ. ಏನಂದ್ರೆ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಬಿಸಿಲಿಗೆ ಮತ್ತೆ ಬಿಸಿ, ಮತ್ತೆ ರಾತ್ರಿ ಹೋಗಿ ಮಲಗದೆ ಲೇಟ್ ಆಗ್ಬಿಡುತ್ತೆ ಊಟ ಮಾಡ್ಕೊಂಡು. ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಸೆಟ್ಟಿಗೆ ಬರಬೇಕು, ನಿದ್ದೆ ಆಗಲ್ಲ, ಫೋನ್ ನೋಡಕ್ಕೆ ಮನ್ಸು ಬರಲ್ಲ. ಅದಕ್ಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ಎಲ್ಲೂ ಯಾರನ್ನೂ ಹೋಗಿ ಮೀಟು ಮಾಡಕ್ ಆಗ್ತಾ ಇಲ್ಲ. ರೆಸ್ಟ್ ಸಿಕ್ಕಿದ್ರೆ ಮಲ್ಕೊಂಡ್ಬಿಡ್ಬೇಕು ದಿನ ಪೂರ್ತಿ ಅಂತ ಅನ್ಸುತ್ತೆ. ಹಂಗಾಗಿ ಸಿಗ್ತಾ ಇಲ್ಲ ಯಾರನ್ನು. ಇನ್ನೊಂದೇನ್ ಗೊತ್ತಾ, ನಾನು ಯಾವ್ದೋ 1-2 ಕಮೆಂಟ್ಸ್ ನೋಡ್ತಿದ್ದೆ. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನೀವ್ ಹೀರೋ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೆಲವ್ರು ಕಮೆಂಟ್ ಹಾಕಿದ್ರು. ಅಲ್ಲ, ನಮಗೆ ಇರ್ತಾನೆ, ಬಟ್ ಕೆಲವ್ರ ಒಪಿನಿಯನ್. ಸಿಕ್ಕಿದ್ರೆ ಮಾಡ್ತಾ ಇದ್ದೆ ನಾನು, 100% ಮಾಡ್ತಾ ಇದ್ದೆ. ಬಟ್ ಆಗ್ಲಿಲ್ಲಲ್ಲ. ನೀವಿಬ್ರು ಯಾವಾಗ ಕಾಣಿಸ್ಕೊಳ್ತೀರಾ? ಅದೇ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದ್ರೆ, ಒಳ್ಳೆ ಸ್ಟೋರಿ ಸಿಕ್ಕಿದ್ರೆ, ನಮಗೆ ಸೆಟ್ ಆಗುತ್ತೆ ಅನ್ನೋದಾದ್ರೆ 100% ಮಾಡೋಣ. ಮೂವಿ ಮಾಡ್ತೀರಾ?
ನನಗೆ ಮೇನ್ ತಲೆಯಲ್ಲಿರೋದೇ ಮೂವಿ ಮಾಡಬೇಕು ಅಂತ. ಹ್ಮ್. ಇದೆಲ್ಲ ಮಾಡ್ತಾ ಇರೋದು ಹೆಂಗಿದೆ ಏನು ಅಂತ ಪ್ರೊಸೆಸ್ ತಿಳ್ಕೊಳಕ್ಕೆ. ಸೀರಿಯಲಲ್ಲಿ ತುಂಬ ಕಲಿಕೆಗಳು ಇರ್ತವೆ, ಯಾಕೆಂದರೆ ಇದರಲ್ಲಿ ಎಲ್ಲ ಎಮೋಷನ್ಸ್ ಇರುತ್ತೆ, ಮತ್ತು ದೊಡ್ಡ ದೊಡ್ಡ ಡೈಲಾಗ್ಸ್ ಹೇಳ್ಬೋದು, ಮತ್ತು ನಮ್ಮದು ಡಬ್ಬಿಂಗ್ ಆಗಿರೋದ್ರಿಂದ ಸಿನಿಮಾಗೆ ಡಬ್ಬಿಂಗ್ ಮಾಡೋದು ಕಲ್ತ್ಕೊಬೋದು. ಇದ್ರಲ್ಲಿ ತುಂಬ ಕಲಿಯೋದಿದೆ, ಯಾಕೆಂದರೆ ನಮ್ಮ ಜೊತೆ ಮಾಡ್ತಾ ಇರೋರೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ಗಿರಿಜಮ್ಮ ಇರ್ಬೋದು, ಹೌದು ಗಿರಿಜಮ್ಮ ಇರ್ಬೋದು, ಸಂದೀಪ್ ಅಣ್ಣ ಇರ್ಬೋದು, ಪುಷ್ಪಮ್ಮ ಆಗಿರ್ಬೋದು, ಮತ್ತೆ ನಮ್ಮ ರಜನಿ ಅಕ್ಕ ಆಗಿರ್ಬೋದು, ಆಮೇಲೆ ಇನ್ನೂ ಇದ್ದಾರೆ ತುಂಬ ಜನ. ಅವ್ರನ್ನೆಲ್ಲ ನೋಡಿ ಕಲಿಯೋದು. ನಾನು ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾನೆ ಇರ್ತೀನಿ, ಹೆಂಗೆ ಕಣ್ಣು ಹೆಂಗೆ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾರೆ, ಹೆಂಗೆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಕಲಿಯೋದು ತುಂಬ ಇರುತ್ತೆ. ನಾವು ಅವಾಗ ಸಿನಿಮಾಗೆ ತುಂಬ ಈಸಿ ಆಗುತ್ತೆ ನನಗೆ. ಇವಾಗ ಏನು ಚಿಕ್ಕ ಏಜೆ ಆರಾಮಾಗಿ ಮಾಡ್ಬೋದು. ಯಾರಾದರೂ ನೋಡ್ತಾ ಇದ್ರೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ನಾನು ಇದೀನಿ, ದುಡ್ಡು ಹಾಕಿ ಅಂತ. ಇಲ್ಲ, ಯಾವ್ದಾದ್ರು ಸ್ಟೋರಿ ಇದ್ರೆ ಎಲ್ಲ ಪ್ರೊಡ್ಯೂಸರ್ ಎಲ್ಲ ರೆಡಿ ಇದ್ರೆ ಆಕ್ಟ್ ಮಾಡ್ತೀನಿ. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿ, ಇಲ್ಲಾಂದ್ರೆ ನಾನು ಪ್ರೊಫೈಲ್ ಅಲ್ಲಿ ಮೇಲ್ ಹಾಕಿರ್ತೀನಿ, ಒಂದು ಮೇಲ್ ಡ್ರಾಪ್ ಮಾಡಿ. ಮೇಲ್ ಡ್ರಾಪ್ ಮಾಡಿ. ಹೀರೋಯಿನ್ ಯಾರಾಗ್ಬೇಕು ನಿಮ್ಗೆ? ಹೀರೋಯಿನ್ ಯಾರಾದ್ರೂ ಸರಿ, ಪ್ರತಿಮಾ ಅವರು ಚೆನ್ನಾಗಿ ಆಕ್ಟ್ ಮಾಡೋರು ಯಾರಾದ್ರೂ ಪ್ರತಿಮಾ ಅವರು ಚೆನ್ನಾಗಿ ಆಕ್ಟ್ ಇಲ್ಲ ರೀ, ಇಲ್ಲ ಇಲ್ಲ, ಪ್ರತಿಮಾ ಅವರು ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ, ನಾವು ಎಂಜಾಯ್ ಮಾಡ್ತೀವಿ ಅದನ್ನ ಅಲ್ವಾ. ನಾನು ಹೇಳ್ತೀನಲ್ಲ, ತುಂಬಾ ಒಳ್ಳೆ ಆರ್ಟಿಸ್ಟ್ ಪ್ರತಿಮಾ, ಅವ್ರದ್ದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನನ್ನ ಒನ್ ಆಫ್ ದ ಫೇವರೇಟ್ ಆಕ್ಟರ್ ಪ್ರತಿಮಾ ಅಂತಾನೆ ಹೇಳ್ಬೋದು. ಡವ್ ಮಾಡ್ತಾ ಇಲ್ಲ, ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅವ್ರದ್ದು ಕೆಂಡದ ಸೆರಗು ಇದಕ್ಕೆ ಹೋಗಿದ್ದಾಗ ತುಂಬಾ ಜನ ನಿಮ್ ಬಗ್ಗೆನೇ ಕ್ವಶನ್ ಕೇಳ್ತಾ ಇದ್ರು. ನೀವು ಹೋಗಿದ್ರಾ? ಇಲ್ಲ, ನಾನು ಹೋಗಿರ್ಲಿಲ್ಲ. ಹೋಗಿದ್ರೆ ಒಂದಷ್ಟು ನಿಮ್ ಬಗ್ಗೆನೇ ಕೇಳಿದ್ರು, ನೋಡಿದ್ರಾ? ನೋಡಿದೆ. ಮತ್ತೆ ಅದಕ್ಕೆ ಈಗ ನೋಡಿ, ಅಲ್ಲಿ ಬೇರೆಯವ್ರು ಕೇಳ್ತಾರೆ, ನಾನ್ ಕೇಳಿದ್ರು ನಿಮ್ಗೆ ಏನ್ ಅನ್ಸ್ಬಿಡುತ್ತೆ? ಅಲ್ಲೆಲ್ಲ ಇದೆಯಲ್ಲ, ಕ್ಲಾರಿಟಿ ಸಿಕ್ಕಿದೆಯಲ್ಲ, ಮತ್ತೆ ನಾನೇನು ಕೇಳ್ಬೇಕು? ಪ್ರತಿಮಾ ಅವ್ರ ಸಿಕ್ತು, ನಿಮ್ಮಿಂದ ಸಿಗ್ಬೇಕಲ್ವಾ. ನಾನ್ ಅನ್ಕೊಂಡ್ಬಿಟ್ಟಿದ್ದೆ ಇಬ್ರು ಲವರ್ಸು, ಪ್ರೀತಿ ಮಾಡ್ತಿದ್ದಾರೆ, ವಾವ್ ಮದ್ವೆ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಎಸ್ ಎಸ್, ಓಕೆ ಫೈನ್, ಕ್ಲಾರಿಟಿ ಕೊಟ್ರಿ, ನನಗೂ ಕ್ಲಾರಿಟಿ ಸಿಕ್ತು. ಸೊ ಫೈನ್, ಪ್ರತಿಮಾ ಅವ್ರಿಗೆ ಏನಾದ್ರು ಒಂಚೂರು ಪ್ರ್ಯಾಂಕ್ ಮಾಡೋಣ. ಏನ್ ಪ್ರ್ಯಾಂಕ್ ಮಾಡೋಣ? ಏನಾದ್ರೂ ಒಂದು ಪ್ರ್ಯಾಂಕ್ ಮಾಡೋಣ. ಇಲ್ಲ ಇಲ್ಲ, ಅವ್ರು ಶೂಟಿಂಗ್ ಅಲ್ಲಿ ಇರ್ತಾರೆ, ದಯವಿಟ್ಟು ಬೇಡ, ಪ್ಲೀಸ್ ಬೇಡ, ಪ್ಲೀಸ್ ಬೇಡ, ಪ್ಲೀಸ್ ಬೇಡ, ಪ್ಲೀಸ್ ಬೇಡ. ರೋಹನ್ ಗೊತ್ತು, ಸಿಕ್ಕಾಕೊಳ್ತೀನಿ. ಅವ್ರ ಎತ್ತ ತಕ್ಷಣ ಹಾ ಹೇಳಪ್ಪಿ ಇವ್ರು ಪುಟಿ. ಇಲ್ಲ ಇಲ್ಲ, ಯಾಕೆ ಕಾನ್ವರ್ಸೇಷನ್ ರಿವೀಲ್ ಮಾಡೋದು ಅಂತ ಫೋನೇ ತಂದಿಲ್ಲ. ಅಲ್ಲ ಪರವಾಗಿಲ್ಲ, ನಮ್ಮ ಹತ್ರ ನಂಬರ್ ಇದೆ, ಫೋನ್ ಇದೆ, ಅಯ್ಯೋ ಬೇಡ, ಬೇಕಾದ್ರೆ ಮಾಡ್ಕೊಡ್ತೀನಿ. ಪ್ಲೀಸ್ ಬೇಡ, ಪ್ಲೀಸ್ ಬೇಡ. ಏನೋ ಖುಷಿ ಆಗ್ತದೆ. ಅಯ್ಯಪ್ಪ ಸ್ವಾಮಿ, ಈ ಲೆವೆಲ್ ನನಗೋಸ್ಕರನೇ ಬಂದಿರೋ ತರ ಇದೆ, ರೆಡಿ ಆಗ್ಬಿಟ್ಟಿರೋ, ಪ್ಲೀಸ್ ಬೇಡ. ಓಕೆ, ದಟ್ಸ್ ಓಕೆ ರೋಹನ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ತುಂಬ ದಿನಗಳಿಂದ ಅನ್ಕೋತಿದ್ದೆ ಇವ್ರದ್ದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ, ಬಟ್ ನನಗೆ ಈ ಸೀರಿಯಲ್ ಸೆಟ್ ಅವರು ಹೇಳಿದ್ರು ಅವಾಗಲೇ, ಮೇಡಮ್ ಒಂದು ಸೀರಿಯಲ್ ಏನಕ್ಕೆ ಅನ್ನಿಸ್ತು ನಿಮಗೆ ನನ್ನನ್ನು ಇಂಟರ್ವ್ಯೂ ಮಾಡಬೇಕು ಅಂತ ಅಷ್ಟೊಂದು? ಅದೇ ನೀವು ತಿಳ್ಕೊಬೇಕಿತ್ತು ಏನಾದ್ರು ಕೆಲವೊಂದು ವಿಚಾರಗಳ, ಹೆಂಗೆ ರೀಲ್ಸ್ ಇಂದ ಸೀರಿಯಲ್ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ? ನಾನು ಸೀರಿಯಲ್ ಮಾಡಕ್ ಮುಂಚೆಯಿಂದನೂ ನೀವು ನನ್ನನ್ನು ಕೇಳ್ತಾ ಇದ್ದೀರಾ ಇಂಟರ್ವ್ಯೂ ಮಾಡಬೇಕು ಅಂತ, ಏನಕ್ಕೆ ಅಂತ ಹೇಳಿ. ಅಲ್ಲ, ನಿಮಗೆ ಒಂದು ಫ್ಯಾನ್ ಬೇಸ್ ಇದೆಲ್ಲ, ನಿಮ್ದು ಮತ್ತೆ ಪ್ರತಿಮಾರ್ದು ಜೊತೆಗೆ ಮಾಡ್ಬೇಕಂತ ಅದು ಮ್ಯಾಟ್ರು. ಇವ್ರಿಬ್ರದ್ದು ಜೊತೆಲೇ ಇಂಟರ್ವ್ಯೂ ಮಾಡ್ಬೇಕು ಅಂತ ನನಗೆ ಕೆಲವ್ರದ್ದು ಈ ತರ ಕ್ರಿಯೇಟರ್ಸ್ದು ಇಂಟರ್ವ್ಯೂ ಮಾಡ್ತಾ ಇದ್ದೆ ನಾನು. ಆಗ ಇವ್ರಿಬ್ರದ್ದು ಫೋಟೋ ಕಳಿಸಿ, ಮೇಡಮ್ ಇವ್ರದ್ದು ಇಂಟರ್ವ್ಯೂ ಮಾಡಿ ಮೇಡಮ್ ಅಂತ ಇವ್ರ ಫ್ಯಾನ್ಸ್ ಪೇಜ್ ಅವರ ಮೆಸೇಜ್ ಮಾಡಿದ್ರು. ನಾನು ಇವರಿಗೆ ಕಾಲ್ ಮಾಡ್ತಿದ್ದೀನಿ, ಸರ್ ನಿಮ್ಗೆ ಈ ತರ ಹಿಂಗೆ ನಿಮ್ ಫ್ಯಾನ್ಸ್ ಎಲ್ಲ ತುಂಬಾ ಮೆಸೇಜ್ ಮಾಡ್ತಿದ್ದಾರೆ, ಇಂಟರ್ವ್ಯೂ ಕೊಡಿ ಈ ತರ ಹಿಂಗೆ ಅಂದ್ರೆ ಫೋನೇ ಎತ್ತಕ್ ರೆಡಿ ಇಲ್ಲ, ಫೋನೇ ಎತ್ತಿಲ್ಲ ಅವ್ರು ನಂದು. ನಾನ್ ಮೆಸೇಜ್ ಮಾಡ್ತೀನಿ, ನೋ ರಿಪ್ಲೈ, ಕಾಲ್ ಮಾಡ್ತೀನಿ, ನೋ ರಿಪ್ಲೈ, ಏನು ರೆಸ್ಪಾನ್ಸೇ ಇಲ್ಲ ನಿಮ್ದು. ಅದೇ ತಗ್ಲಾಕ್ತೀರಾ ಅಂತ ಗೊತ್ತು. ಏನ್ ತಗ್ಲಾಕಿಲ್ಲ, ಇರೋ ವಿಚಾರನ ಹೇಳಿದ್ರೆ ಇರೋ ವಿಚಾರ ಹೇಳಿದ್ನಲ್ಲ, ನಾನು ಇರೋ ವಿಚಾರ ಇದನ್ನೆಲ್ಲ ಕಟ್ ಮಾಡ್ಬಿಟ್ಟು ಹಾಕ್ತಾರ ನನಗೆ ಗೊತ್ತು. ಇಲ್ಲ ಇಲ್ಲ ಇಲ್ಲ, ಆ ಥರದ್ದು ಏನಿಲ್ಲ, ನಾವು ಇರೋದು ಇದ್ದಿದ್ದನ್ನ ಇದ್ದಂಗೆ ಆಗ್ತೀವಿ ಸುಮನ್ ಟಿವಿನಲ್ಲಿ. ದಯವಿಟ್ಟು ಹಂಗೆ ಹಾಕಿ. ಡನ್. ಥ್ಯಾಂಕ್ ಯು ರೋಹನ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇತ್ತು, ಒಂದಷ್ಟು ಪ್ರಶ್ನೆಗಳಿತ್ತು, ಅದಕ್ಕೆ ಉತ್ತರವನ್ನು ಕೊಟ್ರಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಆದಷ್ಟು ಬೇಗ ಇನ್ನಷ್ಟು ಸಿನಿಮಾ ಸೀರಿಯಲ್ ಮುಖಾಂತರ ನಮಗೆ ಇದೇ ರೀತಿ ಎಂಟರ್ಟೈನ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ತುಂಬಾ ದಿನಗಳಿಂದ ವೇಟ್ ಮಾಡ್ತಿದ್ದೆ, ತುಂಬಾ ಸಾರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೋಹನ್, ಥ್ಯಾಂಕ್ ಯು.